ಹಾಯ್ ಹಲೋ ನಮಸ್ತೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಹಾಗೆ ನನ್ನ ಅಮ್ಮ ನನ್ನ ಹೆಮ್ಮೆ ಅಂತ ಹೇಳ್ತಾ ನನ್ನ ಅಮ್ಮನಿಗೂ ಕೂಡ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಊರಿಂದ ಕೊಬ್ಬರಿ ತಂದಿದ್ದರು. ಅಮ್ಮನಿಗೆ ಕೊಬ್ಬರಿ ಲಡ್ಡು ಅಥವಾ ಕೊಬ್ಬರಿ ಮಿಠಾಯಿ ಅಂದರೆ ತುಂಬ ಇಷ್ಟ. ಹೇಗಿದ್ದರೂ ಅಮ್ಮ ಬೆಂಗಳೂರಿಗೆ ಬಂದಿದ್ರಲ್ಲ, ಹಾಗಾಗಿ ಇವತ್ತು ಅಮ್ಮನಿಗೋಸ್ಕರ ಲಡ್ಡು ಮಾಡ್ತಾಯಿದ್ದೀನಿ. ಕೊಬ್ಬರಿ ಲಡ್ಡು ತುಂಬ ಈಸಿಯಾಗಿದೆ. 4 ಇಂಗ್ರೀಡಿಯೆಂಟ್ಸಿಂದ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ಕೊಬ್ಬರಿ ಲಡ್ಡು ಮಾಡ್ಬೋದು. ಅಮ್ಮನಿಗೆ ಇಷ್ಟ. ಅಮ್ಮ ಬೇಡ ಮಾಡಬೇಡ ಅಂದರು. ಆದ್ರೂ ಅಂದರೆ ನಾನು ಈಗಷ್ಟೇ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ 2 ದಿನ ಆಗಿರೋದು. ನಿಲ್ಲಕ್ಕೂ ಕೂಡ ನನ್ನ ಕೈಲಿ ಆಗ್ತಿರಲಿಲ್ಲ. ಅದಕ್ಕೆ ಮಾಡಬೇಡ ಅಂತಿದ್ರು. ಆದ್ರೂ ಅಮ್ಮನಿಗೋಸ್ಕರ ಇದೊಂದು ಸ್ವೀಟ್ ಮಾಡಿಕೊಟ್ಟಿಲ್ಲ ಅಂದರೆ ಎಷ್ಟು ಇದು. ಮತ್ತೆ ಯಾವಾಗ ಬರ್ತಾರೋ, ಅವ್ರು ತುಂಬ ರೇರು ಬರೋದು, 6 ತಿಂಗಳು ವರ್ಷ ಈ ಥರ. ಮತ್ತು ತಿಂಗಳು ಕೂಡ ಸಿಗೋದಿಲ್ಲ ನನಗೆ. ಹಾಗಾಗಿ ಅಮ್ಮನಿಗೋಸ್ಕರ ಕೊಬ್ಬರಿ ಲಡ್ಡು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಇನ್ನೊಂದು ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ, ಅಮ್ಮ ತುಂಬ ಶ್ರಮಜೀವಿ, ಕಷ್ಟಪಟ್ಟು ಇವತ್ತಿಗೂ ಕಷ್ಟಪಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನನಗೆ ಬುದ್ಧಿ ಬಂದಾಗಿಂದ ಹಿಡ್ದು ಸ್ಟಿಲ್ ಇವತ್ತಿನವರೆಗೂ ತುಂಬಾ ಕಷ್ಟಪಡ್ತಿದ್ದಾರೆ, ಶ್ರಮಜೀವಿ. ಅಮ್ಮನ ಬಗ್ಗೆ ಇನ್ನೊಂದು ಸರಿ ಹೇಳ್ತೀನಿ. ಯಾರಿಗೆಲ್ಲ ನಮ್ಮಮ್ಮನ ರಿಯಲ್ ಲೈಫ್ ಸ್ಟೋರಿ ಬಗ್ಗೆ ಡೀಟೇಲ್ಸ್ ಬೇಕು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಹುಟ್ಟಿದ್ದಾವಿಂದ ತಾಯಿ ಕಳ್ಕೊಂಡಿದ್ದಾರೆ. ತಾಯಿ ಇಲ್ಲದೆ ಬದುಕು ಹೇಗಿರುತ್ತೆ ಅಂತ ಗೊತ್ತು. ಸ್ಟಿಲ್ ಇವಾಗಲೂ ಕೂಡ ಗಂಡ ಮಕ್ಕಳಿದ್ರೂ ಕೂಡ ಒಂದು ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಸಂತೋಷ ಇಲ್ಲ ಅಂತಲೇ ಹೇಳಬೇಕು. ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದೇನಪ್ಪ ಅಂದರೆ, ನೆಮ್ಮದಿಯಾಗಿದ್ದೀನಪ್ಪ ಅಂತ ನಮ್ಮಮ್ಮ ಯಾವತ್ತಂತಾರೋ ನನಗೆ ಅವತ್ತೇ ತುಂಬ ಖುಷಿ. ಬನ್ನಿ ಈ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನಾನು ಅದರಲ್ಲೂ 1.5 ಸ್ಪೂನ್ ತುಪ್ಪ ಅಷ್ಟೇ ಹಾಕ್ಕೊಂಡಿರೋದು. ಕೊಬ್ಬರಿ ಲಡ್ಗೆ ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಇದೆ ಅದನ್ನೆಲ್ಲ ಹಾಕೋಬೋದು. ನಾನು 2 ಹಾಕಿರೋದು, ಒಂದು ಗೋಡಂಬಿ, ಇನ್ನೊಂದು ಬಾದಾಮ್ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನೆರಡನ್ನೂ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಕಾಯಿ ತುರಿ ತುರ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಕೊಬ್ಬರಿ ತುರಿ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಸೀಸ್ಬಾರ್ದು ಅಷ್ಟೇ. ಹುರ್ಕೊಳ್ಳೋದು ಸ್ವಲ್ಪ ಒಬ್ಸರ್ವ್ ಆಗಬೇಕದು. ಸ್ವಲ್ಪ ವೆಟ್ ಇರುತ್ತಲ್ವ, ಅದು ಸ್ವಲ್ಪ ಲೈಟಾಗಿ ಮಾಯ್ಶ್ಚರೈಸರ್ ಕಮ್ಮಿ ಆದರೆ ಸಾಕು. ಆದ ತಕ್ಷಣ ಸ್ವಲ್ಪ ಹಾಲು ಪದೇ ಹಾಕ್ಕೊಳ್ಳಿ. ನಾನು ಒಂದು 3 ಸಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಸಿ ಹಾಲಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಯಿಸಿರುವಂಥ ಹಾಲಾದರೂ ಹಾಕ್ಕೊಳ್ಳಿ. ತಳ ಹಿಡಿದಿರೋ ರೀತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದರೆ ಘಮ ಫ್ಲೇವರ್ ಬರ್ತಾ ಇರುತ್ತೆ. ನಾನು 2-3 ಸರಿ ಹಾಕ್ಕೊಂಡೆ. ಅಂದರೆ ಈಗಾಗಲೇ 2ನೇ ಸರಿ ಹಾಲು ಹಾಕೋತಾ ಇದ್ದೀನಿ. ಆ ಟೆಕ್ಸ್ಚರ್ ಹೆಂಗೆ ಬರುತ್ತೆ ಅದನ್ನು ನೋಡಿಕೊಂಡು ಹಾಕ್ಕೋಬೇಕಷ್ಟೆ. ತುಂಬ ಹಾಲು ಹಾಕಿದ್ರೂ ಚೆನ್ನಾಗಿರೋದಿಲ್ಲ. ಈಗ ಸಕ್ಕರೆ ಹಾಕೋತಾ ಇದ್ದೀನಿ. ನಾವು ತುಂಬ ಸ್ವೀಟ್ ಕಮ್ಮಿ ತಿನ್ನೋದು, ಸೊ ಹಂಗಾಗಿ 3/4 ಕಪ್ ಅಷ್ಟೇ ಹಾಕ್ಕೊಂಡಿದ್ದೀನಿ. 3 ಕಪ್ಪು ತೆಂಗಿನ ತುರಿಗೆ 3/4 ಕಪ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ. ಬಟ್ ಆದರೆ ಬೆಲ್ಲ ಹಾಕಿರೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಮರ್ತೋಗ್ಬಿಟ್ಟಿದೆ. ಕಲರ್ ಚೇಂಜ್ ಆಗುತ್ತೆ ಬೆಲ್ಲ ಹಾಕ್ಕೊಂಡ್ರೆ. ಇಲ್ಲಾಂದರೆ ಸಕ್ಕರೆ ಹಾಕ್ಕೊಂಡ್ರೆ ಇದೇ ಥರ ವೈಟ್ಗಿರುತ್ತೆ. ಈಗ ತಳ ಹಿಡಿದಿರೋ ರೀತಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಫುಲ್ ಕಂಪ್ಲೀಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಘಮ ಫ್ಲೇವರಲ್ಲಿ ಗೊತ್ತಾಗುತ್ತೆ. ಇದು ಲಾಸ್ಟ್ ಸ್ಟೇಜು. ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ತಳ ಹಿಡಿದಿರೋ ರೀತಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೋಬೇಕು. ನಾನು ಬೇರೆ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ಅಂದರೆ ಬೆಲ್ಲ ಹಾಕ್ಕೊಂಡಿರೋದಕ್ಕೆ ಸ್ವಲ್ಪ ಲೈಟಾಗಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಏನು ಘಮ ಫ್ಲೇವರ್ ಬರುತ್ತೆ ಅಂತ ಅಂದರೆ, ಇನ್ನು ಸ್ವಲ್ಪ ನೀವು ಸಾಫ್ಟಾಗಿ ಏನಾದರೂ ತುರಿ ಮಾಡಿಕೊಂಡ್ರೆ ಕೊಬ್ಬರಿ ಮಿಠಾಯಿ ಮಾಡ್ಬೋದು. ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ದಪ್ಪ ತುರ್ಕೊಂಡಿದ್ದೀನಲ್ಲ, ಹಾಗಾಗಿ ಲಡ್ಡು ಮಾಡೋಣ ಅಂತ ಲಡ್ಡುನೇ ಮಾಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿ ಇರುತ್ತೆ. ಯಾಕೆಂದರೆ ಕೊಬ್ಬರಿ ಅಲ್ವಾ, ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಮೆದಿಸ್ಕೊಂಡು ಲಡ್ಡು ಥರ ಮಾಡಿಕೊಂಡು, ಕೊಬ್ಬರಿ ತುರಿ ಇರುತ್ತಲ್ಲ, ವೈಟ್ ಕೊಬ್ಬರಿ ತುರಿ, ಅದನ್ನು ಪುಡಿ ಥರ ಈ ಥರ ಎಲ್ಲ ಮಾಡಿಕೊಂಡ್ರೆ ಅದರಲ್ಲಿ ಹದ್ದುಬಿಟ್ಟು ಹಾಕಿದ್ರೆ ಲೈಟಾಗಿ ಈ ಥರ ಆಗುತ್ತೆ. 2 ಥರನೂ ತೋರಿಸ್ತಾ ಇದ್ದೀನಿ. ಒಂದು ಈ ಥರನೂ ಮಾಡ್ಬೋದು, ಇನ್ನೊಂದು ಕೊಬ್ಬರಿ ತುರಿ ನಮಗೇನು ಬೇಡ ಅಂದರೆ ನಾರ್ಮಲ್ ಇದರಲ್ಲೇ ಉಂಡೆ ಕಟ್ಬಿಟ್ಟು ಕೊಬ್ಬರಿ ಉಂಡೆನ ಮಾಡ್ಕೋಬೋದು. ಇನ್ನೊಂದು ಕೊಬ್ಬರಿ ಮಿಠಾಯಿ ಬೆಲ್ಲ ಮತ್ತು 3 ಐಟಮ್ಸಲ್ಲಿ ಮಾಡೋದು, ಅದನ್ನು ಕೂಡ ಸರಿ ಮಾಡಿ ತೋರಿಸ್ತೀನಿ. ನಾವೊಂದು 10 ವರ್ಷದ ಹಿಂದೆ ಚೈಲ್ಡ್ಹುಡ್ಡಲ್ಲಿ ಅಂಗಡಿಗಳಲ್ಲಿ ಸಿಗ್ತಾಯಿತ್ತು ಸೇಮ್ ಫ್ಲೇವರು. ಅದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಅದನ್ನು. ಫೈನಲಿ ಕೊಬ್ಬರಿ ಲಡ್ಡು ರೆಡಿಯಾಗಿದೆ. ಈ ಥರ ಬಂದಿದೆ ನೋಡಿ. ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ ಕೊಬ್ಬರಿ ಲಡ್ಡು, ಕೊಬ್ಬರಿ ಮಿಠಾಯಿ ಅಂತಂದರೆ ತುಂಬ ಇಷ್ಟ. ಹಾಗಾಗಿ ಮದರ್ಸ್ ಡೇ ಸ್ಪೆಷಲ್
ಇವತ್ತಿನ ದಿನ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ ನೋಡಿ. ಹಾಸ್ಪಿಟಲಿಂದ ಬಂದು 2 ದಿನ ಆಗಿಲ್ಲ, ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ. ಮೇಕಪ್ ಇಲ್ಲ ಏನಿಲ್ಲ, ಸುಮ್ಮನೆ ಜಸ್ಟ್ ಹಾಗೇ ಅಮ್ಮನಿಗೋಸ್ಕರ ಮಾಡಿರುವಂಥ ಕೊಬ್ಬರಿ ಲಡ್ಡು ರೆಡಿಯಾಗಿದೆ. ಇನ್ನೊಂದೇನು ಅಂತಂದರೆ ಎಲ್ಲರೂ ಅಷ್ಟೇ ತಂದೆ ತಾಯಿ ಇರುವಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ. ಅವರೇನು ನಮಗೆ ಮಾಡಿರದೇ ಇದ್ದರೂ ಅಷ್ಟೇ, ಅಥವಾ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಷ್ಟೇ, ಅಪ್ಪ ಅಮ್ಮನ ಯಾವುದೇ ಕಾರಣಕ್ಕೂ ದೂರ ಇಡಬೇಡಿ, ಆದಷ್ಟು ಹತ್ರ ಇರಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ನೀವು ಕೂಡ ಕೊಬ್ಬರಿ ಲಡ್ಡು ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಶ್ರೀಗಂತೂ ತುಂಬ ಇಷ್ಟ ಆಗಿದೆ. ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ 1-2 ಲಡ್ಡು ತಿಂದ್ಬಿಟ್ಟಿದ್ದಾನೆ ಅವನು ಆಲ್ರೆಡಿ. ಪಾಪ ಅಮ್ಮ ನೋಡ್ತಾ ಇದ್ದರು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ನಿಮ್ಮ ಜೀವನದಲ್ಲೂ ಕೂಡ ನೆಮ್ಮದಿ ಸಂತೋಷ ಅನ್ನೋದು ಆದಷ್ಟು ಬೇಗ ಬರಲಿ ಅಂತ ಭಗವಂತನಲ್ಲಿ ಕೇಳ್ತೀನಿ. ತುಂಬ ಖುಷಿಯಾಗುತ್ತೆ ನಾನು ಅಮ್ಮನ ನೋಡೋದಕ್ಕೆ, ಏಕೆಂದರೆ ಇಷ್ಟು ಕಷ್ಟದಲ್ಲೂ ಕೂಡ ನಮ್ಮನ್ನು ಸಾಕಿದ್ದಾರೆ ಅಂತ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.